ಆಯುಧ ಪೂಜೆ ಮತ್ತೆ ದಸರಾ ವಿಜಯದಶಮಿಯ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಬಂಧುಗಳೇ, ಈ ಒಂದು ವಿಶೇಷವಾದ ಈ ಪತ್ರಿಕಾಗೋಷ್ಠಿಯನ್ನ ಕರೆದಿರೋದು ವಿಚಾರ ಏನು ಅಂತಂದ್ರೆ, ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದ BBMPಯ ವಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಪತ್ರಿಕಾಗೋಷ್ಠಿನ ಕರೆದಿದ್ದೀವಿ. ಆದ್ಮೇಲೆ ಈಗಿನ ಕಾಂಗ್ರೆಸ್ ಸರ್ಕಾರ GBA ಮಾಡಲು ಹೊರಟಿದೆ. GBA ಆಗಿದೆ, ಗ್ರೇಟರ್ ಬೆಂಗಳೂರು ಆಗಿದೆ. ಗ್ರೇಟರ್ ಬೆಂಗಳೂರು ಆಗಬೇಕು ಅಂತ ಯಾವ ಬೆಂಗಳೂರು ನಾಗರಿಕರಾಗಿರ್ಬೋದು, ಯಾವುದೇ ಪಕ್ಷದ ಮುಖಂಡರುಗಳಾಗಿರ್ಲಿ ಕೇಳಿರ್ಲಿಲ್ಲ. BBMP ಹೊರತುಪಡಿಸಿ ಅಂದ್ರೆ BBMP ಹಳೆ BBMP ಈಗಿನ ಗ್ರೇಟರ್ ಬೆಂಗಳೂರು ಅಂತ ಮಾಡಿರೋದು ಒಂದು ದಿನ ಬಿಟ್ರೆ 5 ವಿಭಾಗಗಳನ್ನ ಮಾಡಿದ್ದಾರೆ. 5 ವಿಭಾಗಗಳನ್ನ ಮಾಡಿರೋ ಕ್ಷೇತ್ರಗಳಲ್ಲಿ ಈ ಹಳೆ BBMP ವಾರ್ಡ್ಗಳನ್ನ 2, 3, 4 ಈ ತರ ವಿಭಾಗ ಮಾಡಿ ಛಿದ್ರ ಮಾಡಿದ್ದಾರೆ. ಯಾಕೆಂದ್ರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ 5 BBMP ವಾರ್ಡ್ ಇತ್ತು, ಇವತ್ತು 11 + 1 12 ಆಗಿದೆ. ಯಾಕೆಂದ್ರೆ 11 GBA ವಾರ್ಡು, ಗ್ರೇಟರ್ ಬೆಂಗಳೂರು ವಾರ್ಡು ಯಶವಂತಪುರ ಕ್ಷೇತ್ರದಲ್ಲಿ ಇದ್ಕೊಂಡು 1 ವಾರ್ಡ್ನ ಬೆಂಗಳೂರು ದಕ್ಷಿಣಕ್ಕೆ ಸೇರಿಸಿದ್ದಾರೆ. ಇವತ್ತು ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ BBMP ವಾರ್ಡ್ಗಳನ್ನೇ ನಾವು ಸರಿಯಾಗಿ ಅಲ್ಲಿನ ಸಾರ್ವಜನಿಕರಿಗೆ ಮತ್ತೆ ಅಲ್ಲಿನ ಜನರಿಗೆ ನಾವು ಯಾವುದೇ ಸರಿಯಾದ ರೀತಿಯಲ್ಲಿ ನಾವು ಕೆಲಸ ಮಾಡಕ್ ಆಗ್ತಾ ಇರ್ಲಿಲ್ಲ. ಅಂಥದ್ರಲ್ಲಿ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ ವಾರ್ಡ್ನ ಮತ್ತೊಂದು ಕ್ಷೇತ್ರಕ್ಕೆ ವರ್ಗಾವಣೆ ಮಾಡಿದ್ದಾರೆ. ಬೆಂಗಳೂರು ಕ್ಷೇತ್ರಕ್ಕೆ ಬೆಂಗಳೂರು ಒಂದು ಕ್ಷೇತ್ರ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ಬೆಂಗಳೂರು ಪಶ್ಚಿಮಕ್ಕಿದೆ, ಒಂದು ಬೆಂಗಳೂರು ದಕ್ಷಿಣಕ್ಕೆ ಹೋಗಿದೆ. ಇದ್ರ ಉದ್ದೇಶ ಏನು? ನೀವು ಚುನಾವಣೆ ನಡೆಸಬೇಕು ಅಂತ ಇದ್ದೀರಾ, ನಡೆಸಬಾರ್ದು ಅಂತ ಇದ್ದೀರಾ? ಏನಾದ್ರೂ ತಲೆಯಲ್ಲಿ ಯೋಚನೆ ಇಟ್ಕೊಂಡಿದ್ದೀರಾ? ಜೊತೆಗೆ GBA ಅನ್ನೋ ಒಂದು ಅಥಾರಿಟಿ ನೀವು ಯಾಕೆ ಬದಲಾವಣೆ ಮಾಡಿದ್ದೀರಾ? ಹಾಗಾದ್ರೆ BDA ಯಾಕೆ ಇರಬೇಕು? BBMP ಯಾಕೆ ನೀವು ಮರ್ಜ್ ಮಾಡಿದ್ರ? ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಕೆಂಗೇರಿ ಅನ್ನೋ ಒಂದು ಹೆಸರನ್ನ ಮರೆಮಾಚಕ್ಕೆ ಹೊರಟಿದ್ದಾರೆ. ಯಾಕೆ ಮಾತು ಹೇಳ್ತಾ ಇದ್ದೀವಿ? ನಮ್ಮ ಕೆಂಗೇರಿ ಇತಿಹಾಸನ ಮರಿಬೇಕು ಅಂತ, ಮರ್ಸ್ಬೇಕು. ಕೆಂಗೇರಿರ್ತಕ್ಕಂಥ ನಾಯಕರುಗಳು ಈಚೆಗೆ ಬರಬಾರ್ದು. ಕೆಂಗೇರಿ ಯಾವ ರೀತಿ ಇತ್ತು ಏನು ಅದು ಈಗಿನ ನಾಯಕರುಗಳಿಗೆ, ಇಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ನಾಯಕರುಗಳಿಗೆ ಅಥವಾ ಸರ್ಕಾರದವ್ರಿಗೆ ಪರಿಜ್ಞಾನ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಕೆಂಗೇರಿ ಅನ್ನೋ ಒಂದು ಹೆಸರನ್ನ ಇವತ್ತು ನಿರ್ನಾಮ ಮಾಡಕ್ಕೆ ಹೊರಟಿದ್ದಾರೆ ಅಂತ ಈ ವೇದಿಕೆ ಮೇಲೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ದೂರನ್ನ ನಾವು ಮಾಡ್ತಾ ಇದೀವಿ. ಆದ್ಮೇಲೆ ಇವತ್ತು ಮೊದಲಿಗೆ ಇತ್ತು ಒಂದು ಕೆಂಗೇರಿ ವಾರ್ಡು, ಕೆಂಗೇರಿ ಉಪನಗರ ವಾರ್ಡು, MGಪುರ ವಾರ್ಡು, ಈ ತರ ಎಲ್ಲ ಇತ್ತು. ಕೆಂಗೇರಿ ಬಂಡೆಮಠ ಅಂತ ಇದ್ದೇ ಹೊರತು ಬರೀ ಬಂಡೆಮಠ ವಾರ್ಡ್ ಇರ್ಲಿಲ್ಲ. ಇವತ್ತು ಕೆಂಗೇರಿ ಬಂಡೆಮಠ ವಾರ್ಡ್ನೆ ಮರೆಮಾಚವ್ರೆ. ಜೊತೆಗೆ ಕೆಂಗೇರಿ ಅನ್ನೋ ಇತಿಹಾಸ ಇರ್ತಕ್ಕಂಥ ಕೆಂಗೇರಿನೇ ಮರೆಮಾಚ್ತಾ ಇರ್ತಕ್ಕಂಥದ್ದು ಒಂದು ನೋವು ನಮ್ಮೆಲ್ಲ ನಾಯಕರುಗಳಿಗೆ ಮತ್ತೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ನಾಯಕರುಗಳಿಗೆ ಸಾರ್ವಜನಿಕರಿಗೆ ನೋವಾಗಿರೋದು ಕಂಡು ಬಂದಿದೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೆಂಗೇರಿಲಿ ನಾವ್ ಯಾವುದೇ ಒಂದು ಹಳ್ಳಿಗಾಡಲ್ಲಿ ಇರ್ಬೋದು, ನಮ್ಮ ಕೆಂಗೇರಿ ಹೋಬಳಿ ಇರ್ತಕ್ಕಂಥ MGಪುರ ಆಗಿರ್ಬೋದು, ಅಗರ ಇರ್ಬೋದು, ಕಗ್ಲಿಪುರ ಇರ್ಬೋದು, ತಾವರೆಕೆರೆ ಭಾಗದಲ್ಲಿ ಇರ್ತಕ್ಕಂಥ ದೊಡ್ಡೇರಿ ಇರ್ಬೋದು, ಎಲ್ಲ ಸುತ್ತಮುತ್ತ ಇರೋ ನಾವು ಹಳ್ಳಿ ಜನರು ಕೆಂಗೇರಿನೇ ನಮಗೆ ಬೆಂಗಳೂರು ಅಂತ ನಾವು ತಿಳ್ಕೊಂಡಿದ್ವಿ. ಯಾವುದೇ ವ್ಯಾಪಾರ ವಹಿವಾಟು, ಯಾವುದೇ ಒಂದು ವ್ಯವಹಾರ ಮಾಡ್ಬೇಕಾದ್ರೂ ನಾವು ಕೆಂಗೇರಿನೇ ಒಂದು ಜೊತೆಗೆ ಬಂದು ಕೆಂಗೇರಿಲೇ ನಾವು ಎಲ್ಲ ಒಡನಾಟ ಇಟ್ಕೊಂಡಿದ್ವಿ. ಇವತ್ತು ಕೆಂಗೇರಿನೇ ಇದಾಗ್ತಾ ಇದೆ. ಜೊತೆಗೆ ಕೆಂಗೇರಿಲಿ ಎಂತೆಂಥ ಮಹಾನೀಯರು ಇವತ್ತು ಕೆಂಗೇರಿ ಸುತ್ತಮುತ್ತ ಇರ್ತಕ್ಕಂಥ ರೈತರಿಗಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಜನರಿಗೆ ಅನುಕೂಲ ಆಗ್ಲಿ ಅಂತ ನಮ್ ಕೆಂಗೇರಿಲಿ ಶಾಲಾ ಕಾಲೇಜಿನ ಸ್ಥಾಪನೆ ಮಾಡಿದಂತ ನಾಯಕರುಗಳೇ ಇವತ್ತು ಅವ್ರ ಹೆಸರುಗಳಿಲ್ಲ, ನಾವೆಲ್ಲ ಮರಿತಾ ಇದ್ದೀವಿ. ಅದ್ರ ಜೊತೆಗೆ ನಮ್ಮ ಕೆಂಗೇರಿಲಿ ಇರ್ತಕ್ಕಂಥ CV ರಾಮನ್ ಅವರ ತೋಟ, ಅವರು ದೊಡ್ಡ ವಿಜ್ಞಾನಿಗಳು, ಅವರಂತ ತೋಟ ಕೂಡ ಇದ್ರು ನಮ್ ಕೆಂಗೇರಿನ ಮರೆ ಮಾಡ್ತಾ ಇದೀವಿ. ಮಹಾತ್ಮ ಗಾಂಧೀಜಿಯವರು ವಿದ್ಯಾಪೀಠಕ್ಕೆ ಬಂದಿದ್ರು. ಇವತ್ತು ಕೆಂಗೇರಿಗೆ ವಿದ್ಯಾಪೀಠ ಅನ್ನೋದು ದೊಡ್ಡ ಹೆಸರಿದೆ, ಇಡೀ ದೇಶದಲ್ಲೇ ಒಂದು ದೊಡ್ಡ ಹೆಸರಿದೆ. ಮಹಾತ್ಮ ಗಾಂಧಿ ಅವರು ಬಂದು ಇಲ್ಲಿ ನಮ್ಮ PGMP ಒಂದು
ಬಾವಿ ತೆಗ್ದಿರೋದು ಕೂಡ ಒಂದು ಇತಿಹಾಸ ಅವರು ಉದ್ಘಾಟನೆ ಮಾಡಿದ್ದಾರೆ. ಅದು ಇನ್ನು ಬಾವಿ ಮುಚ್ಚಿಲ್ಲ ಕೂಡ. ಅದು ಆ ಬಾವಿ ಮಹಾತ್ಮ ಗಾಂಧಿ ಅವರು ಉದ್ಘಾಟನೆ ಮಾಡಿದಂತ ಬಾವಿನ ಯಾರು ಕೂಡ ಅದನ್ನ ಜೀರ್ಣೋದ್ಧಾರ ಅಥವಾ ಅದನ್ನ ಪ್ರಸಿದ್ಧ ಸ್ಥಳ ಮಾಡಬೇಕು, ಐತಿಹಾಸಿಕ ಕ್ಷೇತ್ರ ಮಾಡಬೇಕು ಅನ್ನೋದು ಯಾರು ಗಮನಕ್ಕೂ ತಂದಿಲ್ಲ. ಈಗಿನ ಕೆಲವು ರಾಜಕೀಯ ಮುಖಂಡರುಗಳು, ಬೇರೆ ಪಕ್ಷದವರು ಇದೆಲ್ಲ ಜ್ಞಾಪಕಕ್ಕೆ ಬರ್ಲಿವಾ? ಇದನ್ನೆಲ್ಲ ನೀವು ಯಾಕೆ ಪರಿಗಣನೆಗೆ ತಗೊಂಡಿರಾ? ಅದ್ರ ಜೊತೆಗೆ ನಮ್ಮ ಕೆಂಗಲ್ ಹನುಮಂತಯ್ಯನವರು, ವಿಶೇಷವಾಗಿ ಕೆಂಗಲ್ ಹನುಮಂತಯ್ಯನವರು ನಮ್ಮ ಕೆಂಗೇರಿಯಲ್ಲಿ ಓದಿದ್ದು, ಅವ್ರದೇ ಆದಂತ ಕೊಡುಗೆ ಇದೆ. ಇವತ್ತು ನಮ್ಮ ರಾಜ್ಯದಲ್ಲಿ ವಿಧಾನಸೌಧ ಕಟ್ಟಿಸಿದಂತ ಮಹಾನ್ ವ್ಯಕ್ತಿ, ಅವರು ಓದಿದಂತ ಕ್ಷೇತ್ರ ನಮ್ಮ ಕೆಂಗೇರಿ. ಕೆಂಗೇರಿ ಇಂತ ಮಹಾನ್ ವ್ಯಕ್ತಿಗಳಿದ್ದಂತ ಕ್ಷೇತ್ರನ ಮರೆಮಾಚ್ತಾ ಇದ್ದಾರೆ. ಈಗಿನ ನಮ್ಮ ಮುಖಂಡರುಗಳು ಯಾರು ಅಧಿಕಾರದಲ್ಲಿ, ಯಾರು ಮುಂಚೂಣಿಲಿ ಇದ್ದಾರೆ, ಯಾರು ಅಧಿಕಾರದಲ್ಲಿ ಇವತ್ತು ನಡೆಸ್ತಾ ಇದ್ದಾರೆ, ಅವರು ಮರೆಮಾಚ ಕೊಟ್ಟಿದ್ದಾರೆ. ಅದರಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ದು ಒಂದು ಮನವಿ ಏನು ಅಂತಂದ್ರೆ, ನಮ್ಮ ಕೆಂಗೇರಿಯ ಭಾಗದಲ್ಲಿ ನೀವು ಯಾವ ಹೆಸರುಗಳು ಇಟ್ಟಿದ್ದೀರಾ ನಮಗ್ ಬೇಕಿಲ್ಲ. ಯಾವ ಹೆಸರು ಬೇಡ ಅಂತಂದು ಹೇಳಕ್ಕೂ ನಾವು ತಯಾರಿ ಇಲ್ಲ. ನಮಗ್ ಬೇಕಾಗಿರೋದು ಕೆಂಗೇರಿ. ಇವಾಗ ಕೆಂಗೇರಿ ಉಪನಗರ ಅಂತ ಮಾಡಿದಿರ, ಉಪನಗರ ಕೆಂಗೇರಿ ಉಪನಗರ ಮಾಡಿರೋದು ಸರಿ ಇದೆ. ಅದೇ ತರ ಬಂಡೆ ಮಠ ಮಾಡಿದ್ರೆ ಕೆಂಗೇರಿ ಬಂಡೆ ಮಠನೇ ಮಾಡಿ, ಕೋಟೆ ಮಾಡಿದ್ರೆ ಕೋಟೆ ಕೆಂಗೇರಿ ಮಾಡಿ. ಈ ತರ ಕೆಂಗೇರಿ ಹೆಸರನ್ನ ಉಳ್ಸಕ್ಕೆ ದಯಮಾಡಿ ಈ ಮೂಲಕ, ತಮ್ಮ ಮೂಲಕ ಈ ಒಂದು ಮನವಿನ ಹೇಳ್ತಾ ಇದೀವಿ. ಬರುವಂತ ದಿನಗಳಲ್ಲಿ ನಾವೆಲ್ಲ ನಮ್ಮ ಕೆಂಗೇರಿ ಭಾಗದ ಸುತ್ತಮುತ್ತ ನಾವೇನಾದ್ರೂ ಯೋಚನೆ ಮಾಡಿಲ್ಲ ಅಂತಂದ್ರೆ ಕೆಂಗೇರಿನ ಇವತ್ತು ಮರೆಮಾಚಿ ಬೇರೆ ಏನೇನ್ ಮಾಡ್ಬೇಕು, ಏನೇನ್ ಮಾಡಬಾರ್ದು ಅನ್ನೋದು ಇದನ್ನ ಇನ್ನೂ ಹೆಚ್ಚಿನ ರೀತಿ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದನ್ನ ದಯಮಾಡಿ ಈ ಕೆಂಗೇರಿ ಇತಿಹಾಸ ಇರ್ತಕ್ಕಂಥ ಈ ಕೆಂಗೇರಿನ ಈ ಹೆಸರು ಉಳಿಸ್ಬೇಕು ಅಂತ ಈ ಒಂದು ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ಎಲ್ಲಾರ್ಗು ಮನವಿ ಮಾಡ್ಕೊಂತೀವಿ. ಮುಂದಿನ ವಿಧಾನಸಭಾ ಕ್ಷೇತ್ರಗಳ ವಿಂಗಡಣೆ ಸಂದರ್ಭದಲ್ಲಿ ಈ ವಿಧಾನಸಭಾ ಕ್ಷೇತ್ರದ ಕೆಂಗೇರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಈಗ ಯಶವಂತಪುರ ವಿಧಾನಸಭೆಗೂ ಯಶವಂತಪುರಕ್ಕೂ ಸಂಬಂಧನೇ ಇಲ್ಲ. ಇವತ್ತು ಯಶವಂತಪುರ ಗ್ರಾಮ ಬಂದು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲೇ ಇಲ್ಲ. ನಾವು ಇದ್ರನ್ನ ಈಗಾಗಲೇ ಮನವಿ ಕೂಡ ಮಾಡಿದ್ವಿ. ಆದ್ರೂ ಅವತ್ತ ಇದ್ದಂತವ್ರು ಕಾಂಗ್ರೆಸ್ ಸರ್ಕಾರ ಅವತ್ತು ನಮ್ಗೆ ವಿಂಗಡಣೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ನಮ್ ಕೆಂಗೇರಿ ಹೆಸರು ನೀಡಬೇಕು ಅಂತ ನಾವೆಲ್ಲ ಇದ್ದೀವಿ. ಆಂಜನಪ್ಪ ಅವರು ಇದ್ದಾರೆ, ಮೊದಲನ ಪುರಸಭೆ ಅಧ್ಯಕ್ಷರಾಗಿದ್ದವರು ಆಂಜನಪ್ಪನವರು, ಕೆಂಗೇರಿ ಪುರಸಭೆ ಅಧ್ಯಕ್ಷರಾದವರು ಆಂಜನಪ್ಪನವರು, KT ಚೆನ್ನಪ್ಪನವರು ಪಟ್ಟಣ ಪಂಚಾಯಿತಿ 15 ವರ್ಷನೋ 17 ವರ್ಷನೋ 18 ವರ್ಷನೋ ಅವರು ಅಧ್ಯಕ್ಷರಾಗಿದ್ದವರು, ನಾಮಿನೇಟೆಡ್ ಅಧ್ಯಕ್ಷರಾಗಿದ್ದವರು. ಅವರಂತ ಹೆಸರುಗಳು ಅವರೆಲ್ಲ ಇವತ್ತು KT ಚೆನ್ನಪ್ಪನವರು ಅಂತಂದ್ರೆ ಇವತ್ತು ನಮ್ ಕೆಂಗೇರಿ ಸುತ್ತಮುತ್ತ ಇರ್ತಕ್ಕಂತ ಜನರುಗಳೆಲ್ಲ ಅವ್ರು ಕಟ್ಟಂತ ಒಂದು ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಕಲ್ತಿದ್ವಿ. ಅದ್ರೊಳಗೆ ನಾವು ಕೂಡ ಒಬ್ಬ ಅಂತ ಪಟೇಲ್ ವನ್ನಪ್ಪ ಅವರು ಆಗಿರ್ಬೋದು, ಹೊಟ್ಟೆ ರಾಜಣ್ಣವ್ರು ಇರ್ಬೋದು, ಇವ್ರ ತಂದೆಯವರು ಇರ್ಬೋದು, ರಂಗಣ್ಣವ್ರು ಇರ್ಬೋದು, ಇನ್ನೂ ಅನೇಕ ಮೇಧಾವಿಗಳಿದ್ದಾರೆ. ಅವ್ರ ಹೆಸರುಗಳನ್ನೆಲ್ಲ ಮರೆಮಚ್ತಾವ್ರೆ. ಇವತ್ತು ನಮ್ ಕೆಂಗೇರಿಲಿ, ನಮ್ಮ ಕೆಂಗೇರಿ ಭಾಗದಲ್ಲಿ ಇರ್ತಕ್ಕಂಥ ನಾವುಗಳು ಇವತ್ತು ನಮ್ ಕೆಂಗೇರಿ ಹಿರಿಯರು ಏನೇನು ನಮ್ಗೆ ಕೊಡುಗೆ ಕೊಟ್ಟಿದ್ದಾರೆ, ನಾವೆಲ್ಲ ಅದನ್ನೇ ಚರ್ಚೆ ಮಾಡಿದೀವಿ. ಅವರ ಒಂದು ಹೆಸರನ್ನ ಉಳಿಸಕ್ಕೆ ನಾವ್ ಏನ್ ಮಾಡ್ಬೇಕು ಅನ್ನೋದು ಅದು ಕೂಡ ಚಿಂತೆ ನಡೀತಾ ಇದೆ. ಮೊನ್ನೆ ಒಂದು ಮೋದಿಯವರ ಹುಟ್ಟುಹಬ್ಬ ದಿವಸ ಪುಸ್ತಕಗಳನ್ನ ಕೊಡಕ್ಕೆ ಹೋಗಿದ್ವಿ. ಅಂತದ್ರಲ್ಲಿ ಮಹಾನ್ ಮೇಧಾವಿಗಳು ಅಂತವ್ರ ಹೆಸರುಗಳನ್ನ ನೀವು ಉಳಿಸಿ ಮೊದಲು ಅನ್ನೋದು ನಮ್ಗೆ ಗಮನಕ್ಕೆ ತಂದಿದ್ದಾರೆ. ಕೆಂಗೇರಿ ಹೋಬಳಿ ಇದೆ, ನಾವೇನೇ ಹೋಗ್ಬೇಕಾದ್ರೆ ಕೆಂಗೇರಿ ಹೋಬಳಿ ಅಂತಾನೆ ದಾಖಲೆ ತೋರಿಸ್ಬೇಕು. ನಾವು ದಾಖಲೆ ಇಲ್ದೇ ಇರ್ತಕ್ಕಂಥವ್ರನ್ನ ತಗೊಂಡೋಗ್ಬಿಟ್ಟು ಮೇಲ್ಕೊಂಡಿಸ್ತಾ ಇದ್ದಾರೆ. ಯೋಗ್ಯತೆ ಇಲ್ದೇ ಇರೋರು ತಗೊಂಡೋಗಿ ನಾವು ಯಾವತ್ತು ಈ ಆಡಳಿತ ನಡ್ಸಕ್ ಬಿಟ್ಟಿದೀವಿ. ಹಾಗಾಗಿ ಈ ಒಂದು ಸಮಸ್ಯೆ ಆಗಿದೆ. ಅದರಿಂದ ಕೆಂಗೇರಿ ಮಾಡ್ಲೇಬೇಕು ಅಂತ ನಮ್ಮೆಲ್ಲರೂ ಒತ್ತಾಯ. ಶಾಸಕರು ಹೇಳಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ. ಸುಮ್ನೆ ಅವರು ಹೇಳೋದು ಯಾವ ರೀತಿ ಯಾರ ಮುಂದೆ ಹೇಳ್ತಾವ್ರೆ, ಯಾರಿಂದ ಹೇಳ್ತಾ ಇದಾರೆ ಅನ್ನೋದು ಈ ನಮ್ ಜನರಿಗೂ ಗೊತ್ತಾಗಿಲ್ಲ. ಸರ್ ಯಾವ ಮುಖಾಂತರ ಕೊಟ್ಟಿದ್ದಾರೆ ಸರ್? ಇವತ್ತು ಯಾವ ಇದ್ರಲ್ಲಿ ಯಾವ ಅಧಿಕಾರಿಗಳ ಮುಂದೆ ಹೇಳಿದ್ದಾರೆ ಸರ್? ಇದು ವಿಧಾನಸಭಾ ಕ್ಷೇತ್ರ ಅದು ಮುಂದಿನ ಅದು ವಿಧಾನಸಭಾ ಕ್ಷೇತ್ರ ಮರು ವಿಂಗಡಣೆ ಆದಾಗ ಅದ್ರ ಹೆಸರು. ಇವಾಗ ಗ್ರೇಟರ್ ಬೆಂಗಳೂರು ಬಗ್ಗೆ ಮಾತಾಡ್ತಾ ಇರೋದು. ಹಿಂದುತ್ವನ ಹೊಡಿಬೇಕು, ಹಿಂದೂಗಳನ್ನ ಡಿವೈಡ್ ಮಾಡ್ಬೇಕು. ಆ ಆಧಾರದ ಮೇಲೆ ಇವತ್ತು ಎಲ್ಲಾ ಬೆಂಗಳೂರಲ್ಲಿ GBನ ವಿಂಗಡಣೆ ಮಾಡವ್ರೆ. ಜೊತೆಗೆ ಬಿಜೆಪಿ ಅವರು ಎಲ್ಲಿ ನಿಂತ್ಕೊಂಡ್ರು ಗೆಲ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಹೋಗ್ತಾ ಇದ್ದಾರೆ. ಹಿಂದುತ್ವನೇ ಹೊಡೆದ್ರು. ಯಾಕೆಂದ್ರೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು
ಪಬ್ಲಿಕ್ ಅಲ್ಲಿ ಹೇಳವ್ರೆ, ಪ್ರೆಸ್ ಅಲ್ಲೂ ಹೇಳವ್ರೆ, ನಾನು ಹಿಂದುತ್ವದ ವಿರೋಧಿ ಅಂತ ಹೇಳಿದ್ದಾರೆ, ಹಿಂದೂಗಳ ವಿರೋಧಿ ಅಂತ ಹೇಳಿದ್ದಾರೆ. ಆ ಹಿಂದೂಗಳ ವಿರೋಧಕ್ಕೋಸ್ಕರ ಇದ್ರನ್ನ ಡಿವೈಡ್ ಮಾಡ್ಬೇಕು ಅಂತ ಹೊರಟಿದ್ದಾರೆ.